ಬಂಧುಗಳೇ, ನಾವೀಗ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಮಾಧಿ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಈಗ ನೀವು ನೋಡ್ತಾ ಇರಬಹುದು, ಇದೇ ಅವರ ಸಮಾಧಿ ಸ್ಥಳ. ನೋಡ್ತಾ ಇದ್ದಾರೆ, ಇದೇ ಅವರ ಸಮಾಧಿ ಸ್ಥಳ. ಇದು ಕೂಡ ಅವರ ಜನ್ಮಸ್ಥಳವಾದಂಥ ಮುದ್ದೇನಹಳ್ಳಿಯಲ್ಲಿ ಕೂಡ ಇದೆ. ಮುದ್ದೇನಹಳ್ಳಿಯಲ್ಲಿ ಇದೆ ಅವರ ಮನೆಯ ಆ ಭಾಗದಲ್ಲಿ ಅವರ ಮನೆಯನ್ನು ಕೂಡ ನಾನು ಅದೇ ಇದು ಅವರ ಸಮಾಧಿ. ಇದು ಕೂಡ ಅವರ ಮನೆ ಹಿಂಭಾಗದಲ್ಲೇ ಇದೆ. ಅಲ್ಲೇನು ಕಾಣ್ತಾ ಇದೆ ಆ ಭಾಗದಲ್ಲಿ ಅಲ್ಲಿ ಅದೇ ಅವರ ಮನೆ. ಈಗ ನಾವು ಅವರ ಸಮಾಧಿ ಸ್ಥಳದ ಹತ್ರ ಹೋಗ್ತಾ ಇದ್ದೇವೆ. ತುಂಬ ಸುಂದರವಾದ ಪರಿಸರದಲ್ಲಿ ಅವರ ಆತ್ಮ ನೆಲೆಸಿದೆ ಅಂತಲೇ ನಾವು ಹೇಳ್ಬೋದು. Hello fish, where are you? Tangy. Where are tangy? ನೀವು ಇಲ್ಲಿ ನೋಡಬಹುದು, ಇವತ್ತು ರಾಷ್ಟ್ರೀಯ ಇಂಜಿನಿಯರ್ಸ್ ಡೇ ಆಗಿರೋದ್ರಿಂದ ಸೆಪ್ಟೆಂಬರ್ 15 ಇಲ್ಲಿ ಬೆಳಿಗ್ಗೆನೇ ಬಂದು ಅವರ ಸಮಾಧಿಗೆ ಪೂಜೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ನೋಡ್ಬೋದು, ಇದೇ ಅವರ ಸಮಾಧಿ. ನಮ್ಮ ನೆಚ್ಚಿನ ಅಪ್ರತಿಮ ಇಂಜಿನಿಯರ್ ಆದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಮಾಧಿ ಇದೆ. ಅದೆಲ್ಲ ಹೂವು ಹಾಕಿ ಇದೆಲ್ಲ ಮಾಡಿದ್ದಾರೆ. ಸಮಾಧಿ ಮುಂದೆ ಅವರ ಪ್ರತಿಮೆಯನ್ನು ಕೂಡ ನೀವು ಕಾಣಬಹುದು. ನೀವು ನೋಡ್ಬೋದು, ಅವರ ಸಮಾಧಿಯ ಸುತ್ತ ಕೂಡ ಹಚ್ಚ ಹಸಿರಿನ ವಾತಾವರಣ ಇದೆ. ಉದ್ಯಾನ ಕೂಡ ಮಾಡಿದ್ದಾರೆ. ಹಚ್ಚ ಹಸಿರಿನ ಶಾಂತ ಪರಿಸರದ ಮಧ್ಯೆ ವಿಶ್ವೇಶ್ವರಯ್ಯನವರು ಶಾಂತ ಚಿತ್ತರಾಗಿ ಮಲಗಿರತಕ್ಕಂಥ ಒಂದು ಸ್ಥಳ.